ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಇದೀಗ ಮಂಡ್ಯ ಹೈವೇಯಲ್ಲಿ ಒಂದು ರೀತಿ ವಿಭಿನ್ನವಾದಂತಹ ಚಳುವಳಿ ನಡೆದಿದೆ. ಒಂದು ವಿಭಿನ್ನವಾದಂತಹ ಪ್ರತಿಭಟನೆಗೆ ಇದೀಗ ರೈತರು ಸಾಕ್ಷಿಯಾಗಿದ್ದಾರೆ. ಒಂದು ವಿನೂತನ ಪ್ರತಿಭಟನೆ ಅಂತ ಹೇಳ್ಬೋದು. ಈ ಪ್ರತಿಭಟನೆಯ ಇಂದಿನ ಕಾರಣ ಏನು, ಯಾಕಾದ್ರೂ ಈ ಪ್ರತಿಭಟನೆ ಮಾಡಿದ್ರು? ಇನ್ನು ಪ್ರತಿಭಟನೆ ಅಂದ ತಕ್ಷಣ ನಮಗೆಲ್ಲ ಸಾಮಾನ್ಯವಾಗಿ ಏನ್ ನೆನಪಾಗುತ್ತೆ ಅಂತ ಅಂದ್ರೆ ರಸ್ತೆ ತಡೆಯುವಂಥದ್ದಾಗಿರ್ಬೋದು, ಅದೇ ರೀತಿ ಟೈರ್ಗೆ ಬೆಂಕಿ ಹಚ್ಚುವಂಥದ್ದಾಗಿರ್ಬೋದು, ಇಲ್ಲ ಅಂದ್ರೆ ಸರ್ಕಾರದ ವಿರುದ್ಧ ಜೋರಾಗಿ ಕೂಗಿ ಘೋಷಣೆಯನ್ನ ಕೂಗುವಂಥದ್ದಾಗಿರ್ಬೋದು. ಇವೇ ಅಲ್ವಾ ನಾವು ನೋಡ್ಕೊಂಡ್ ಬಂದಿರುವಂತಹ ಚಳುವಳಿಗಳು, ಹೋರಾಟಗಳು ಇವೆಲ್ಲವೂ ಸಹ. ಆದ್ರೆ ಇದು ಮೊದಲನೇ ನೋಟಕ್ಕೆ ಯಾವುದೋ ಒಂದು ಸಾಮಾನ್ಯವಾಗಿ ನಡೀತಾ ಇರುವಂತಹ ಘಟನೆ ಅಂತ ಅನ್ನಿಸ್ಬಿಡುತ್ತೆ. ಇವಾಗ ನಾವು ಹೇಳ್ತಾ ಇದೀವಲ್ಲ, ಇವಾಗ ಏನು ನಾನು ಹೇಳಿದೆ ವಿನೂತನವಾದಂತಹ ಒಂದು ಪ್ರತಿಭಟನೆ ಅಂತ, ಈ ಪ್ರತಿಭಟನೆಯನ್ನ ನೋಡಿದ್ರೆ ಏನೋ ಸಾಮಾನ್ಯವಾಗಿ ಒಂದು ನಡೀತಾ ಇರುವಂತಹ ಘಟನೆ ಅಂತ ಅನ್ಸುತ್ತೆ. ಆದ್ರೆ ಅಲ್ಲಿ ಇರುವಂತಹ ಕಥೆನೇ ಬೇರೆ. ಏನಾಗಿದೆ? ಎಸ್, ರಸ್ತೆಯನ್ನ ಡೈನಿಂಗ್ ಹಾಲ್ ಮಾಡ್ಕೊಂಡಿದ್ದಾರೆ, ಹೈವೇಯನ್ನ ಅಡುಗೆ ಮನೆ ಮಾಡ್ಕೊಂಡಿದ್ದಾರೆ. ಹೌದು, ಯಾಕೆ ಅಂತ ಅಂದ್ರೆ ಇಲ್ಲೊಂದು ಕಡೆ ಹೆದ್ದಾರಿ ಮಧ್ಯದಲ್ಲಿ ನೂರಾರು ಜನ ಒಟ್ಟಿಗೆ ಕೂತ್ಕೊಂಡು ತಟ್ಟೆ ಇಟ್ಕೊಂಡು ಬಿಸಿ ಬಿಸಿ ಮುದ್ದೆ ಮತ್ತೆ ಉಪ್ಪೆಸರನ್ನ ಚಪ್ಪರ್ಸ್ಕೊಂಡು ತಿಂತಾ ಇರುವಂಥದ್ದು. ಇದೇನಪ್ಪ ಹೈವೇ ಮಧ್ಯೆ ಯಾವುದೋ ಊಟದ ಫಂಕ್ಷನ್ ನಡೀತಾ ಇದೆಯಾ ಅಂತ ರಸ್ತೆಯಲ್ಲಿ ಹೋಗ್ತಾ ಇರೋರೆಲ್ಲ ಕನ್ಫ್ಯೂಸ್ ಆಗಿ ನಿಂತ್ಕೊಂಡು ನೋಡ್ತಾ ಇದ್ರು. ಅಷ್ಟಕ್ಕೂ ಏನ್ ನಡೀತಾ ಇದೆ, ಅಷ್ಟಕ್ಕೂ ಇದನ್ನ ಮಾಡ್ತಿರೋರು ಯಾರು ಅಂತ ಗೊತ್ತಾ? ಇದನ್ನೆಲ್ಲ ಮಾಡ್ತಾ ಇರೋರು ಬೇರೆ ಯಾರು ಅಲ್ಲ, ನಮ್ಮ ಅನ್ನದಾತರು. ರಸ್ತೆಯನ್ನ ಡೈನಿಂಗ್ ಟೇಬಲ್ ಮಾಡಿಕೊಂಡು ಈ ರೀತಿಯಾಗಿ ಊಟ ಮಾಡ್ತಾ ಪ್ರತಿಭಟನೆಯನ್ನ ಮಾಡೋದಕ್ಕೆ ಕಾರಣ ಅದು ಏನು? ಇನ್ನು ಈ ಕಾರಣವನ್ನ ಕೇಳಿದ್ರೆ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ ಕಣ್ರಿ. ಯಾಕೆ ಅಂತ ಅಂದ್ರೆ ಇನ್ನು ಈ ಮುದ್ದೆ ಉಪ್ಪೆಸರು ಚಳುವಳಿ ಅಂತಾನೆ ಹೇಳಿರುವಂಥದ್ದು. ಇನ್ನು ಇಂಥದ್ದೊಂದು ವಿನೂತನ ಹಾಗೂ ತಲೆ ಬಗ್ಗಿಸುವಂತಹ ಚಳುವಳಿಗೆ ಯಾಕೆ ಸಾಕ್ಷಿ ಆಯಿತು, ಏನೆಲ್ಲ ಆಗ್ತಾ ಇದೆ ಅಂತ ನೋಡೋದಾದ್ರೆ ಇದು ಬೇರೆ ಎಲ್ಲೂ ನಡೆದಿರುವಂಥದ್ದಲ್ಲ. ನಮ್ಮ ಹೆಮ್ಮೆಯ ಸಕ್ಕರೆ ನಾಡು ಮಂಡ್ಯದಲ್ಲಿ, ಅಂದ್ರೆ ಮಂಡ್ಯ ಜಿಲ್ಲೆಯ ಅನ್ನದಾತರೆಲ್ಲ ಇನ್ನು ರೈತ ಸಂಘದ ನೇತೃತ್ವದಲ್ಲಿ ಒಟ್ಟಾಗಿ ಸೇರ್ಕೊಂಡು ಬೆಂಗಳೂರಿಂದ ಮೈಸೂರು ಹಳೆಯ ರಾಷ್ಟ್ರೀಯ ಹೆದ್ದಾರಿ ಏನಿತ್ತಲ್ಲ ಅಲ್ಲಿ ಈ ಪ್ರತಿಭಟನೆ ನಡೆಸಿರುವಂಥದ್ದು. ಅಲ್ಲಿ ಎಲ್ಲ ರೈತರು ಜಮಾಯಿಸಿ ರಸ್ತೆಯಲ್ಲಿ ಒಲೆಯನ್ನ ಹಾಕೊಂಡು ಬಿಸಿ ಬಿಸಿ ಹುರುಳಿಕಾಳು ಹಾಗೂ ಉಪ್ಪೆಸರು ಮುದ್ದೆಯನ್ನ ಮಾಡಿ ಇಡೀ ಹೆದ್ದಾರಿಯಲ್ಲಿ ತಮ್ಮ ವಿಭಿನ್ನವಾದಂತಹ ಚಳುವಳಿಯನ್ನ ಆರಂಭಿಸಿರ್ತಾರೆ. ಒಂದು ಕಡೆ ರಸ್ತೆಯಲ್ಲಿ ಊಟ ಮಾಡ್ತಾ, ಇನ್ನೊಂದು ಕಡೆ ವ್ಯವಸ್ಥೆಯ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಏನೆಲ್ಲ ಆಗ್ತಾ ಇದೆ ಅದೆಲ್ಲದರ ವಿರುದ್ಧ ಕೂಗಿ ಹೇಳಿರುವಂಥದ್ದು. ಇನ್ನು ಈ ಪ್ರತಿಭಟನೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋದಾದ್ರೆ ಒಂದು ರೀತಿ ನೋವಿನ ಕತೆ ಇಲ್ಲಿ ಅಡಗಿರುವಂಥದ್ದು. ಈ ಮುದ್ದೆ ಉಪ್ಪೆಸರು ಊಟ ಮಾಡ್ತಾ ಇರೋದನ್ನ ನೋಡಿದ್ರೆ ಯಾರಿಗೆ ಆದ್ರೂ ಬಹಳ ಖುಷಿ ಆಗುತ್ತೆ. ಎಷ್ಟು ಖುಷಿ ಅಂತ ಅಂದ್ರೆ ಯಾವುದೋ ಒಂದು ಸಂಭ್ರಮ ಅಂತ ಅನ್ನಿಸ್ಬಿಡುತ್ತೆ. ಯಾಕೆಂದ್ರೆ ಅದು ಮಂಡ್ಯ ಜಿಲ್ಲೆಯ ಜನರಿಗೆ ಮುದ್ದೆ ಅಂದ್ರೆ ಪ್ರಾಣ. ಅಂತಹ ಮುದ್ದೆಗೆ ಯಾರಿಗೆ ಆದ್ರೂ ಒಂದು ಕಡೆ ಸಂಭ್ರಮ ಅಂತ ಅನ್ನಿಸ್ಬಿಡುತ್ತೆ. ಆದ್ರೆ ಈ ಊಟದ ಹಿಂದೆ ರೈತರ ಕರುಳು ಹಿಂಡುವಂತಹ ಕತೆ ಇತ್ತು ರೀ. ಅನ್ನದಾತರು ಒಂದು ರೀತಿ ಕಣ್ಣೀರು ಇಡ್ತಾ ಆರೋಪಿಸ್ತಾ ಇರೋದಾದ್ರೂ ಏನು ಗೊತ್ತಾ? ಏನು ಮುದ್ದೆ ಮಾಡ್ತಾ ಇದಾರೆ, ತಿಂತಾ ಇದಾರೆ ಅಂದ ತಕ್ಷಣ ಅವ್ರ ಗಂಟ್ಲೊಳಗಡೆ ಅದು ಇಳಿತಾ ಇದೆ ಅಂತ ಅಲ್ಲ. ಇದು ಬೇರೆ ರೀತಿಯ ಒಂದು ಹೋರಾಟ. ಪ್ರತಿ ಬಾರಿಯೂ ಸಹ ಜನನ ಸೇರಿಸ್ಬೇಕು, ದೊಂಬಿ ಎಬ್ಬಿಸ್ಬೇಕು, ಆಗ ಮಾತ್ರ ಒಂದು ಪ್ರತಿಭಟನೆ ಅಂದ್ರೆ ಅದು ಅಲ್ಲ. ಈ ರೀತಿನೂ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ತೋರಿಸ್ಕೊಟ್ಟಿರುವಂಥದ್ದು ಮಂಡ್ಯ ರೈತರ ಗತ್ತು ಅಂತ ಒಂದ್ ಕಡೆ ಹೇಳ್ಬೋದು. ಇನ್ನು ಲಕ್ಷಾನುಗಟ್ಲೆ ಸಾಲ ಸೂಲ ಮಾಡಿ ರಾತ್ರಿ ಹಗ್ಲು ಅನ್ನೋದನ್ನೆಲ್ಲ ನೋಡದೆ ಕಷ್ಟಪಟ್ಟು ಬೆಳೆದಿರುವಂತಹ ಕಬ್ಬಿನ ಬೆಳೆ ಈಗ ಕೇವಲ ನೀರಿನ ಕೊರತೆಯಿಂದ ಕಣ್ಣು ಮುಂದೆನೆ ಒಣಗಿ ಕುಸ್ತು ಬಿದ್ದೋಗ್ತಾ ಇದೆ. ಹೌದು, ವರ್ಷದ ಬೆಳೆ ಆಗಿರುವಂತಹ ಕಬ್ಬನ್ನ ಈ ರೈತರು ಬೆಳೆದಿರ್ತಾರೆ. ಆದ್ರೆ ಇಲ್ಲಿ ಕಂಡು ಬಂದಿರುವಂಥದ್ದು ಏನು ಅಂತಂದ್ರೆ ನೀರು. ಮಂಡ್ಯ ಜಿಲ್ಲೆ ಏನು ನಮ್ಮ ಮೈಸೂರಿಂದ ಬಹಳ ದೂರ ಇಲ್ಲ, KRS ಡ್ಯಾಮ್ಗೆ ಬಹಳ ಹತ್ತಿರ ಇರುವಂತಹದ್ದು ಪ್ಲೇಸ್ ಇದು. ಆದ್ರೆ ಇಲ್ಲೇನೆ ನೀರಿಗೆ ಕೊರತೆ ಅಂತ ಅಂದ್ರೆ ಎಷ್ಟರ ಮಟ್ಟಿಗೆ ಇದೆ, ಏನಾಗ್ತಾ ಇದೆ? ಯಾಕೆ ನೀರ್ನ ಬಿಡ್ತಾ ಇಲ್ವಾ? ನಾಳೆಗೆ ಡ್ಯಾಮಿಂದ ನೀರ್ನ ಹೊರಗಡೆ ಬಿಡ್ತಾ ಇಲ್ವಾ? ಅಣೆಕಟ್ಟೆಗಳಿಂದ ಯಾಕೆ? ಇನ್ನು ಇವಾಗ ರೈತರು ಮಾಡಿರುವಂಥದ್ದು ಅದೇ. ಒಂದು ಕಡೆ ಇನ್ನು ವರ್ಣನ ಕೃಪೆ ಅಂತೂ ಇಲ್ಲ, ಮಳೆ ಅಂತೂ ಕರೆಕ್ಟಾಗಿ ಬರ್ತಾ ಇಲ್ಲ. ಅದೇ ಕಾರಣದಿಂದ ನಮ್ಮದೇ ಅಣೆಕಟ್ಟಿನಿಂದ ಆ ಅಣೆಕಟ್ಟಿನಿಂದ ನಾಲೆಗಳಿಗೆ ನೀರನ್ನಾದರೂ ಬಿಡಿ
ಯಾಕೆ ನೀವು ನೀರನ್ನು ಸಹ ಬಿಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡಿರುವಂಥದ್ದು. ಇನ್ನು ಇದರಿಂದಾಗಿ ಸಾವಿರಾರು ಎಕರೆ ಬೆಳೆ ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಎಲ್ಲರಿಗೂ ಸಹ ಆತಂಕ ಎದುರಾಗ್ಬಿಟ್ಟಿರುತ್ತೆ. ಯಾಕೆಂದ್ರೆ ಬೆಳೆದಿರೋ ಬೆಲೆ ಸಾಲ ಸೂಲ ಮಾಡಿ ಬೆಳೆದಿರ್ತಾರೆ. ಅಷ್ಟು ಸುಲಭವಾಗಿ ಬೆಳೆದಿರುವಂತಹ ಬೆಳೆಗಳಲ್ಲ ಇವೆಲ್ಲ. ಅಂಥದ್ರಲ್ಲಿ ಎಷ್ಟು ಹೊಟ್ಟೆ ಹುರಿತಾ ಇರಬಾರ್ದು. ಇನ್ನು ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರ್ದೇ ಇರುವಂತಹ ಸ್ಥಿತಿಯಲ್ಲಿ ರೈತರು ಈಗ ನಿಂತಿರುವಂಥದ್ದು. ಅದೇ ಸ್ಥಿತಿಯಲ್ಲಿ ಯಾವ ರೀತಿ ಅವ್ರಿಗೆ ಊಟ ಸೇರುತ್ತೆ? ಅದಕ್ಕೆ ಮೋಸ್ಟ್ಲಿ ಅನ್ಸುತ್ತೆ ಅವ್ರ ಊಟವನ್ನೇ ತಗೊಂಬಂದು ನಾವು ತಿಂತೀವಾ ಇಲ್ವಾ ಅಂತ ನೋಡಿ ಅನ್ನೋ ಕಾರಣಕ್ಕೆ ಏನಾದ್ರು ನಡು ರಸ್ತೆಯಲ್ಲಿ ಈ ರೀತಿ ಮಾಡ್ತಾ ಇದ್ದಾರೇನೋ ಗೊತ್ತಿಲ್ಲ. ಇನ್ನು ಇದೇ ಕಾರಣದಿಂದ ರೈತರ ಆಕ್ರೋಶದ ಕಟ್ಟೆ ಹೊಡೆದಿರುವಂಥದ್ದು. ಇನ್ನು ನಮ್ಮ ಬೆಳೆಗಳನ್ನ ರಕ್ಷಿಸಿ, ಕೂಡಲೇ ನಾಲಿಗೆಗೆ ನೀರು ಬಿಡಿ ಅಂತ ಇದೀಗ ಅನ್ನದಾತರು ಸರ್ಕಾರಕ್ಕೆ ಈ ವಿನೂತನ ಚಳುವಳಿಯ ಮೂಲಕ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾನಾ ಬಗೆಯ ಪ್ರತಿಭಟನೆಗಳನ್ನ ನೋಡಿರುವಂತಹ ಜನರಿಗೆ ಈ ಮುದ್ದೆ ಉಪ್ಪೆಸರು ಚಳವಳಿ ಅಚ್ಚರಿಯನ್ನ ಮೂಡಿಸಿದ್ರು. ಅದರ ಜೊತೆಗೆ ರೈತರ ಸಂಕಷ್ಟದ ಬಗ್ಗೆ ಪ್ರತಿಯೊಬ್ಬರು ಯೋಚಿಸುವಂತೆ ಮಾಡ್ತಾ ಇದೆ ಅಂತ ಅನ್ನೋದಂತೂ ಸತ್ಯ. ಯಾಕೆ ಅಂತ ಅಂದ್ರೆ ಯಾರು ಸಹ ಅಷ್ಟು ಸುಲಭವಾಗಿ ರೈತರನ್ನ ಯೋಚನೆ ಮಾಡಲ್ಲ. ಉದಾಹರಣೆಗೆ ಈಗ ನಡೀತಾ ಇರುವಂತಹ ಒಂದಷ್ಟು ಘಟನೆಗಳು, ಹಚ್ಚ ಹಸಿರಿನಲ್ಲಿ ಕಂಗೊಳಿಸ್ತಾ ಇರುವಂತಹ ಬಿಡದಿಯನ್ನೇ ಇದೀಗ ನಮ್ಮ ಮಾಜಿ ಇದೀಗ ವಿನೂತನವಾಗಿ ಆಯ್ಕೆ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ಅನ್ನ ಮಾಡ್ತೀನಿ ಅಂತ ಹೇಳಿಕೆ ನೀಡಿರುವಂಥದ್ದು. ಅದೇ ರೀತಿಯಾಗಿ ಸಾಕಷ್ಟು ಯೋಜನೆಗಳು ಸಹ ನಡೀತಾ ಇದೆ. ಅದರ ಮಧ್ಯೆ ಇದೀಗ ಮಂಡ್ಯ ನೀರಾವರಿ ಯೋಜನೆ ಅಂತ ನೀರಾವರಿಗೆ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದಾಗಿರ್ಬೋದು, ಅಣೆಕಟ್ಟುಗಳಿಂದ ನೀರು ಬಿಡ್ತಾ ಇಲ್ಲ ಅನ್ನೋಂಥದ್ದಾಗಿರ್ಬೋದು, ಇವೆಲ್ಲವೂ ಸಹ ನಡೀತಾ ಇದೆ. ಒಟ್ಟಾರೆಯಾಗಿ ಎಲ್ಲಾ ಕಡೆ ರೈತರಿಗೆ ಯಾವೆಲ್ಲ ರೀತಿಯಲ್ಲಿ ತೊಂದರೆ ಉಂಟಾಗ್ತಾ ಇದೆ ಅನ್ನೋದು ಸರ್ಕಾರ ಗಮನಕ್ಕೆ ಬರಲಿ ಅನ್ನುವಂತಹ ಕಾರಣದಿಂದ ಮಂಡ್ಯ ಜಿಲ್ಲೆಯ ಅನ್ನದಾತರು ಈ ರೀತಿಯ ವಿನೂತನವಾದಂತಹ ಒಂದು ಹೋರಾಟವನ್ನ ಮಾಡಿದ್ದಾರೆ. ಈ ಹೋರಾಟಕ್ಕೆ ಬೆಲೆ ಸಿಗುತ್ತಾ? ಅಣೆಕಟ್ಟಿನಿಂದ ನೀರನ್ನ ಬಿಡ್ತಾರಾ? ಇವೆಲ್ಲವನ್ನು ಸಹ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ವಿನೂತನ ಹೋರಾಟಕ್ಕೆ ಯಾವಾಗ ಒಂದು ಪ್ರೋತ್ಸಾಹ ಸಿಗುತ್ತೆ, ಯಾವಾಗ ಅವರ ಹೋರಾಟ ನಿಲ್ಲುತ್ತೆ, ಇವೆಲ್ಲವನ್ನು ಸಹ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.